ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ನಡೀತಾ ಇದೆ. ರಣರಂಗದಲ್ಲಿ ಸಿಲುಕಿರೋ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ. ಆಪರೇಷನ್ ಸಿಂಧು ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿದೆ. ಯುದ್ಧ ಭೂಮಿಯಿಂದ ಭಾರತೀಯರ ರಕ್ಷಣೆ ಮಾಡಿದೆ. ಕನ್ನಡಿಗರು ಸೇಫ್ ಆಗಿ ತಾಯ್ನಾಡಿಗೆ ಮರಳಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಮಿತಿ ಮೀರಿದೆ. ಎರಡೂ ದೇಶಗಳು ತಮ್ಮನ್ನ ತಾವು ನಾಶ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿವೆ. ಕ್ಷಿಪಣಿಗಳು ಸಿಡಿತಾ ಇದೆ, ನಾಗರಿಕರ ಹೆಣಗಳು ಬೀಳ್ತಿವೆ. ಎರಡೂ ದೇಶಗಳ ಜನರು ಜೀವ. ಕೇಂದ್ರ ಸರ್ಕಾರದಿಂದ ಆಪರೇಷನ್ ಸಿಂಧು. ಇರಾನ್ನಿಂದ 110 ಭಾರತೀಯರು ತಾಯ್ನಾಡಿಗೆ. ಸಂತೋಷ. ತಾಯ್ನಾಡಿಗೆ ಬಂದಿಳಿದ ಸಂತೋಷ. ಯುದ್ಧ ಭೂಮಿಯಿಂದ ಬದುಕಿ ಬಂದ ನಿಟ್ಟುಸಿರು. ಇವರೆಲ್ಲ ಇರಾನ್ ಯುದ್ಧ ಭೂಮಿಯಿಂದ ಭಾರತಕ್ಕೆ ಸೇಫ್ ಆಗಿ ಬಂದಿರೋ ವಿದ್ಯಾರ್ಥಿಗಳು. ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಇದರ ಭಾಗವಾಗಿ ನಿನ್ನೆ ತಡರಾತ್ರಿ ಯುದ್ಧಭೂಮಿ ಇರಾನ್ನಿಂದ 110 ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನು ಮೊದಲು ಅರ್ಮೇನಿಯಾಗೆ ಸ್ಥಳಾಂತರಿಸಲಾಗಿತ್ತು. ಬಳಿಕ ಅಲ್ಲಿಂದ 110 ಭಾರತೀಯ ವಿದ್ಯಾರ್ಥಿಗಳನ್ನು ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ನೆರವಿನೊಂದಿಗೆ ತಾಯ್ನಾಡಿಗೆ ಕರೆತರಲಾಯಿತು. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕರೆತರಲಾಯಿತು. 110 ಮಂದಿ ಪೈಕಿ 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಶ್ಮೀರದವರು. मैं जम्मू एंड कश्मीर से हूँ. मैं उर्मिया यूनिवर्सिटी ऑफ मेडिकल साइंस ईरान में MBBS कर रहा हूँ. 5th ईयर लास्ट ईयर स्टूडेंट हूँ. ಭಾರತಕ್ಕೆ ಬಂದಿಳಿದ ವಿದ್ಯಾರ್ಥಿಗಳು ತಮ್ಮನ್ನ ಸುರಕ್ಷಿತವಾಗಿ ಕರೆತಂದಿದ್ದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. तो हम वहाँ जब वॉर स्टार्ट हुआ तो हमें गवर्नमेंट ऑफ इंडिया ने वहाँ से इवैक्यूएट किया थ्रू अर्मीनिया. तो हम परसों निकले, 3 दिन हुए हमें वहाँ से निकलते हुए. तो हम अर्मीनिया से फिर यहाँ दिल्ली आए. 18 ಜನರ ಬಿಪ್ಯಾಕ್ ತಂಡ ತಾಯ್ನಾಡಿಗೆ ವಾಪಸ್. ಇನ್ನು ಇಸ್ರೇಲ್ಗೆ ಅಧ್ಯಯನ ಪ್ರವಾಸಕ್ಕೆ ತೆರಳಿದ ಬೆಂಗಳೂರಿನ ಪೊಲಿಟಿಕಲ್ ಆಕ್ಷನ್ ಕಮಿಟಿಯ 18 ಮಂದಿ ಟೆಲ್ ಅವೀವ್ನಲ್ಲಿ ಸಿಲುಕಿದ್ರು. ಆ ಬಳಿಕ ಇಸ್ರೇಲ್ನಿಂದ ಕುವೈತ್ ತೆರಳಿ ಕುವೈತ್ನಿಂದ ಮುಂಬೈ ತಲುಪಿದ್ದ ಕನ್ನಡಿಗರು ಇಂದು ಸಂಜೆ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ವಿತಿನ್ ಸೆಕೆಂಡ್ಸ್ ಅಟ್ಲೀಸ್ಟ್ ಒಂದು 4-5 ಆಗಿದ್ದಾವೆ. ತುಂಬಾ ಹತ್ರದಲ್ಲೇ. ಎಷ್ಟು ಹತ್ರ ಅಂತ ಹೇಳಿದ್ರೆ ವಿತಿನ್ 5 ಮಿನಿಟ್ಸ್ ಅವ್ರ ಆಂಬ್ಯುಲೆನ್ಸ್ ಬಂದ್ಬಿಡ್ತಾರೆ. ಅವ್ರ ಜನನ ಬಂದು ಕರ್ಕೊಂಡು ನಮ್ಮ ಹೋಟ್ಲಲ್ಲೇನೆ ತಂದು ಇಡಿಸಿದ್ದಾರೆ. ಅಷ್ಟು ಪ್ರಿಪೇರ್ಡ್ನೆಸ್, ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ ಇತ್ತು ಅವರಲ್ಲಿ. ಅವರ ಜನಕ್ಕೆ ಏನ್ ಬಟ್ಟೆ, ಯಾಕಂದ್ರೆ ಅವ್ರು ಬರೀ ಕೈನಲ್ಲಿ ಓಡ್ ಬಂದಿರ್ತಾರೆ, ಅವ್ರನ್ನ ಕರ್ಕೊಂಡ್ ಬರ್ಬೇಕು ಆಯ್ತಾ. ಅವ್ರಿಗೆ ಬಟ್ಟೆ ಇರಲ್ಲ. ಆದ್ರೆ ಅಲ್ಲಿ ಜನ ಬಟ್ಟೆಗಳನ್ನ ಡೊನೇಷನ್ ಮಾಡಿ, ಅವ್ರಿಗೆ ಗೊತ್ತು, ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನ, ಜನ ಹಂಗೆ ಬರ್ತಾರೆ ಅಂತ. ಇಸ್ರೇಲ್ ನಲ್ಲಿ ಸುರಕ್ಷತೆ ದೃಷ್ಟಿಯಿಂದ ನಾವು ನೋಡ್ಬೇಕಾದ್ರೆ ಜನರಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು, ಆ ಒಂದು ರಕ್ಷಣೆಯ ಒಂದು ಸಿಸ್ಟಮ್ ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಅಲ್ಲಿ ಮಿಸೈಲ್ ಲಾಂಚ್ ಆಗ್ತಾನೆ ಒಂದು ಮೆಸೇಜ್ ಬಂದು ಆ ಮೆಸೇಜ್ ಮೂಲಕ ನೀವು ನಿಯರ್ ಬೈ ಸೇಫ್ ಪ್ಲೇಸ್ಗೆ ಹೋಗೋದು. ಅಲ್ಲಿಂದ ಸೈರನ್ ಬಂದ್ರೆ ಬಂಕರ್ಗೆ ಹೋಗ್ಬೇಕು. ಬಂಕರ್ ಅಲ್ಲಿ ಈ ಆಪರೇಷನ್ ನಡೆಯೋವರೆಗೂ ಬಂಕರ್ ಅಲ್ಲಿ ಇರಬೇಕು. ಒಂದ್ಸತಿ ಅದು ಡಿಸ್ಮ್ಯಾಂಟಲ್ ಆಗಿದ ತಕ್ಷಣ ಮತ್ತೆ ತಾವು ಹೋಗಿ ನಿಮ್ಮ ನಾರ್ಮಲ್ ಜೀವನ ನಡೆಸೋದು. ಈ ರೀತಿಯ ವ್ಯವಸ್ಥೆ ಇದೆ. 600 ಭಾರತೀಯರು ಮಶಾದ್ಗೆ ಸ್ಥಳಾಂತರ. ಇರಾನ್ ಕೋಮ್ ನಗರದಿಂದ ಸುಮಾರು 600 ಭಾರತೀಯ ವಿದ್ಯಾರ್ಥಿಗಳನ್ನ ಮಶಾದ್ಗೆ ಸ್ಥಳಾಂತರಿಸಲಾಗಿದೆ. ಅಷ್ಟು ಭಾರತೀಯರನ್ನ ಕೋಮ್ನಿಂದ ದೆಹಲಿಗೆ ಕರೆತರಲಾಗುತ್ತೆ. ಇಸ್ರೇಲ್ನಲ್ಲಿನ ಭಾರತೀಯರ ರಕ್ಷಣೆಗೂ ಕ್ರಮ. ಇರಾನ್ ಬಳಿಕ ಇಸ್ರೇಲ್ನಲ್ಲಿರೋ ಭಾರತೀಯರ ರಕ್ಷಣೆಗೂ ಕ್ರಮ ಕೈಗೊಳ್ಳಲಾಗಿದೆ ಅಂತ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವಿದೇಶದಲ್ಲಿರುವ ತನ್ನ ಪ್ರಜೆಗಳ ಸುರಕ್ಷತೆ ಮತ್ತು ಭದ್ರತೆಗೆ ಭಾರತ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತೆ, ಎಲ್ಲರನ್ನೂ ಕೂಡ ರಕ್ಷಿಸುತ್ತೇವೆ ಎಂದಿದ್ದಾರೆ. ಅಂತೂ ಆಪರೇಷನ್ ಸಿಂಧು ಕಾರ್ಯಾಚರಣೆ ಶುರುವಾಗಿದೆ. 110 ಜನರ ವಿದ್ಯಾರ್ಥಿಗಳನ್ನ ಹಾಗೂ ಬಿಪ್ಯಾಕ್ ಟೀಮ್ನ 18 ಜನರನ್ನ ಸೇಫ್ ಆಗಿ ತಾಯ್ನಾಡಿಗೆ ಕರೆತರಲಾಗಿದೆ. ಇನ್ನುಳಿದ ಎಲ್ಲಾ ಭಾರತೀಯರನ್ನು ಶೀಘ್ರದಲ್ಲೇ ಸ್ಥಳಾಂತರಿಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ರಣರಂಗದಲ್ಲಿರೋ ಎಲ್ಲಾ ಭಾರತೀಯರು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಲಿ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ನಡೀತಾ ಇದೆ. ರಣರಂಗದಲ್ಲಿ ಸಿಲುಕಿರೋ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ. ಆಪರೇಷನ್ ಸಿಂಧು ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿದೆ. ಯುದ್ಧ ಭೂಮಿಯಿಂದ ಭಾರತೀಯರ ರಕ್ಷಣೆ ಮಾಡಿದೆ. ಕನ್ನಡಿಗರು ಸೇಫ್ ಆಗಿ ತಾಯ್ನಾಡಿಗೆ ಮರಳಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಮಿತಿ ಮೀರಿದೆ. ಎರಡೂ ದೇಶಗಳು ತಮ್ಮನ್ನ ತಾವು ನಾಶ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿವೆ. ಕ್ಷಿಪಣಿಗಳು ಸಿಡಿತಾ ಇದೆ, ನಾಗರಿಕರ ಹೆಣಗಳು ಬೀಳುತ್ತಿವೆ. ಎರಡೂ ದೇಶಗಳ ಜನರು ಜೀವ. ಕೇಂದ್ರ ಸರ್ಕಾರದಿಂದ ಆಪರೇಷನ್ ಸಿಂಧು. ಇರಾನ್ನಿಂದ 110 ಭಾರತೀಯರು ತಾಯ್ನಾಡಿಗೆ. ಸಂತೋಷ. ತಾಯ್ನಾಡಿಗೆ ಬಂದಿಳಿದ ಸಂತೋಷ. ಯುದ್ಧ ಭೂಮಿಯಿಂದ ಬದುಕಿ ಬಂದ ನಿಟ್ಟುಸಿರು. ಇವರೆಲ್ಲ ಇರಾನ್ ಯುದ್ಧ ಭೂಮಿಯಿಂದ ಭಾರತಕ್ಕೆ ಸೇಫ್ ಆಗಿ ಬಂದಿರೋ ವಿದ್ಯಾರ್ಥಿಗಳು. ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಇದರ ಭಾಗವಾಗಿ ನಿನ್ನೆ ತಡರಾತ್ರಿ ಯುದ್ಧಭೂಮಿ ಇರಾನ್ನಿಂದ 110 ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನು ಮೊದಲು ಅರ್ಮೇನಿಯಾಗೆ ಸ್ಥಳಾಂತರಿಸಲಾಗಿತ್ತು. ಬಳಿಕ ಅಲ್ಲಿಂದ 110 ಭಾರತೀಯ ವಿದ್ಯಾರ್ಥಿಗಳನ್ನು ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ನೆರವಿನೊಂದಿಗೆ ತಾಯ್ನಾಡಿಗೆ ಕರೆತರಲಾಯಿತು. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕರೆತರಲಾಯಿತು. 110 ಮಂದಿ ಪೈಕಿ 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಶ್ಮೀರದವರು. मैं जम्मू एंड कश्मीर से हूँ. मैं उर्मिया यूनिवर्सिटी ऑफ मेडिकल साइंस ईरान में MBBS कर रहा हूँ. 5th ईयर लास्ट ईयर स्टूडेंट हूँ. ಭಾರತಕ್ಕೆ ಬಂದಿಳಿದ ವಿದ್ಯಾರ್ಥಿಗಳು ತಮ್ಮನ್ನ ಸುರಕ್ಷಿತವಾಗಿ ಕರೆತಂದಿದ್ದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. तो हम वहाँ जब वार स्टार्ट हुआ तो हमें गवर्नमेंट ऑफ इंडिया ने वहाँ से इवैक्यूएट किया थ्रू अर्मीनिया. तो हम परसों निकले, 3 दिन हुए हमें वहाँ से निकलते हुए. तो हम अर्मीनिया से फिर यहाँ दिल्ली आए. 18 ಜನರ ಬಿಪ್ಯಾಕ್ ತಂಡ ತಾಯ್ನಾಡಿಗೆ ವಾಪಸ್. ಇನ್ನು ಇಸ್ರೇಲ್ಗೆ ಅಧ್ಯಯನ ಪ್ರವಾಸಕ್ಕೆ ತೆರಳಿದ ಬೆಂಗಳೂರಿನ ಪೊಲಿಟಿಕಲ್ ಆಕ್ಷನ್ ಕಮಿಟಿಯ 18 ಮಂದಿ ಟೆಲ್ ಅವೀವ್ನಲ್ಲಿ ಸಿಲುಕಿದ್ರು. ಆ ಬಳಿಕ ಇಸ್ರೇಲ್ನಿಂದ ಕುವೈತ್ ತೆರಳಿ ಕುವೈತ್ನಿಂದ ಮುಂಬೈ ತಲುಪಿದ್ದ ಕನ್ನಡಿಗರು ಇಂದು ಸಂಜೆ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ವಿತಿನ್ ಸೆಕೆಂಡ್ಸ್ ಅಟ್ಲೀಸ್ಟ್ ಒಂದು 4-5 ಆಗಿದಾವೆ. ತುಂಬಾ ಹತ್ರದಲ್ಲೇ. ಎಷ್ಟು ಹತ್ರ ಅಂತ ಹೇಳಿದ್ರೆ ವಿತಿನ್ 5 ಮಿನಿಟ್ಸ್ ಅವ್ರ ಆಂಬ್ಯುಲೆನ್ಸ್ ಬಂದ್ಬಿಡ್ತಾರೆ. ಅವ್ರ ಜನನ ಬಂದು ಕರ್ಕೊಂಡು ನಮ್ಮ ಹೋಟ್ಲಲ್ಲೇನೆ ತಂದು ಇಡಿಸಿದ್ದಾರೆ. ಅಷ್ಟು ಪ್ರಿಪೇರ್ಡ್ನೆಸ್, ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ ಇತ್ತು ಅವರಲ್ಲಿ. ಅವರ ಜನಕ್ಕೆ ಏನ್ ಬಟ್ಟೆ, ಯಾಕಂದ್ರೆ ಅವ್ರು ಬರೀ ಕೈನಲ್ಲಿ ಓಡ್ ಬಂದಿರ್ತಾರೆ, ಅವ್ರನ್ನ ಕರ್ಕೊಂಬರ್ಬೇಕು ಆಯ್ತಾ. ಅವ್ರಿಗೆ ಬಟ್ಟೆ ಇರಲ್ಲ. ಆದ್ರೆ ಅಲ್ಲಿ ಜನ ಬಟ್ಟೆಗಳನ್ನ ಡೊನೇಷನ್ ಮಾಡಿ, ಅವ್ರಿಗೆ ಗೊತ್ತು, ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನ, ಜನ ಹಂಗೆ ಬರ್ತಾರೆ ಅಂತ. ಇಸ್ರೇಲ್ ನಲ್ಲಿ ಸುರಕ್ಷತೆ ದೃಷ್ಟಿಯಿಂದ ನಾವು ನೋಡ್ಬೇಕಾದ್ರೆ ಜನರಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು, ಆ ಒಂದು ರಕ್ಷಣೆಯ ಒಂದು ಸಿಸ್ಟಮ್ ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಅಲ್ಲಿ ಮಿಸೈಲ್ ಲಾಂಚ್ ಆಗ್ತಾನೆ ಒಂದು ಮೆಸೇಜ್ ಬಂದು ಆ ಮೆಸೇಜ್ ಮೂಲಕ ನೀವು ನಿಯರ್ ಬೈ ಸೇಫ್ ಪ್ಲೇಸ್ಗೆ ಹೋಗೋದು. ಅಲ್ಲಿಂದ ಸೈರನ್ ಬಂದ್ರೆ ಬಂಕರ್ಗೆ ಹೋಗ್ಬೇಕು. ಬಂಕರ್ ಅಲ್ಲಿ ಈ ಆಪರೇಷನ್ ನಡೆಯೋವರೆಗೂ ಬಂಕರ್ ಅಲ್ಲಿ ಇರಬೇಕು. ಒಂದ್ಸತಿ ಅದು ಡಿಸ್ಮ್ಯಾಂಟಲ್ ಆಗಿದ ತಕ್ಷಣ ಮತ್ತೆ ತಾವು ಹೋಗಿ ನಿಮ್ಮ ನಾರ್ಮಲ್ ಜೀವನ ನಡೆಸೋದು. ಈ ರೀತಿಯ ವ್ಯವಸ್ಥೆ ಇದೆ. 600 ಭಾರತೀಯರು ಮಶಾದ್ಗೆ ಸ್ಥಳಾಂತರ. ಇರಾನ್ ಕೋಮ್ ನಗರದಿಂದ ಸುಮಾರು 600 ಭಾರತೀಯ ವಿದ್ಯಾರ್ಥಿಗಳನ್ನ ಮಶಾದ್ಗೆ ಸ್ಥಳಾಂತರಿಸಲಾಗಿದೆ. ಅಷ್ಟು ಭಾರತೀಯರನ್ನ ಕೋಮ್ನಿಂದ ದೆಹಲಿಗೆ ಕರೆತರಲಾಗುತ್ತೆ. ಇಸ್ರೇಲ್ನಲ್ಲಿನ ಭಾರತೀಯರ ರಕ್ಷಣೆಗೂ ಕ್ರಮ. ಇರಾನ್ ಬಳಿಕ ಇಸ್ರೇಲ್ನಲ್ಲಿರೋ ಭಾರತೀಯರ ರಕ್ಷಣೆಗೂ ಕ್ರಮ ಕೈಗೊಳ್ಳಲಾಗಿದೆ ಅಂತ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವಿದೇಶದಲ್ಲಿರುವ ತನ್ನ ಪ್ರಜೆಗಳ ಸುರಕ್ಷತೆ ಮತ್ತು ಭದ್ರತೆಗೆ ಭಾರತ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತೆ, ಎಲ್ಲರನ್ನೂ ಕೂಡ ರಕ್ಷಿಸುತ್ತೇವೆ ಎಂದಿದ್ದಾರೆ. ಅಂತೂ
ಆಪರೇಷನ್ ಸಿಂಧು ಕಾರ್ಯಾಚರಣೆ ಶುರುವಾಗಿದೆ. 110 ಜನರ ವಿದ್ಯಾರ್ಥಿಗಳನ್ನ ಹಾಗೂ ಬಿಪ್ಯಾಕ್ ಟೀಮ್ನ 18 ಜನರನ್ನ ಸೇಫ್ ಆಗಿ ತಾಯ್ನಾಡಿಗೆ ಕರೆತರಲಾಗಿದೆ. ಇನ್ನುಳಿದ ಎಲ್ಲಾ ಭಾರತೀಯರನ್ನು ಶೀಘ್ರದಲ್ಲೇ ಸ್ಥಳಾಂತರಿಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ರಣರಂಗದಲ್ಲಿರೋ ಎಲ್ಲಾ ಭಾರತೀಯರು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.